ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ವಿರುದ್ಧ ಎಫ್ಐಆರ್ ಕೇಸ್ಗೆ ಸಂಬಂಧಪಟ್ಟಂತೆ ಕೆಆರ್ಪುರಂ ಪೊಲೀಸರಿಂದ ತನಿಖೆಯನ್ನ ಮುಂದುವರಿಸಲಾಗ್ತಾ ಇದೆ. ಬೆದರಿಕೆ ಆಡಿಯೋ ಮೆಸೇಜ್ ಕುರಿತ ದಾಖಲೆಯನ್ನ ಕೊಡುವಂತೆ ನೋಟಿಸ್ ಅನ್ನ ನೀಡಲಾಗಿದೆ. ದೂರುದಾರ ಗಿರೀಶ್ ಕುಮಾರ್ಗೆ ಕರೆ ಮಾಡಿದ್ದಂತಹ ರಜತ್ ಡಾಗ್ ಸತೀಶ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡಿದ್ದಾರೆ. ಡಾಗ್ ಸತೀಶ್ ಸ್ನೇಹಿತ ಆಗಿರುವಂತಹ ಗಿರೀಶ್ ಕುಮಾರ್ ಫೆಬ್ರವರಿ 27ರಂದು ಕಾಲ್ ಮಾಡಿ ಕೊಲೆ ಬೆದರಿಕೆ ಹಾಕಿರೋದ್ರ ಬಗ್ಗೆ ದೂರಿನಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ. ಈ ಸಂಬಂಧ ಕೇಸ್ ದಾಖಲು ಮಾಡಿರುವಂತಹ ಚಾಮರಾಜಪೇಟೆ ಪೊಲೀಸರು ಕೆಆರ್ಪುರಂ ಮತ್ತು ಚಾಮರಾಜಪೇಟೆ ಪೊಲೀಸರಿಂದ ಪ್ರತ್ಯೇಕವಾಗಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಒಂದಷ್ಟು ಇವರೇನು ಕೊಲೆ ಬೆದರಿಕೆ ಹಾಕಲಾಗಿದೆ ಅಂತ ಹೇಳಿ ರಜತ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೋ ಅದಕ್ಕೆ ಆಧಾರ ಮತ್ತೆ ಸಾಕ್ಷಿಗಳು ಬಹಳ ಪ್ರಾಮುಖ್ಯತೆಯನ್ನ ಕೂಡ ಪಡೆದುಕೊಳ್ಳುತ್ತೆ. ಸೊ ಹಾಗಾಗಿ ಒಂದಷ್ಟು ದಾಖಲೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಆಡಿಯೋ ದಾಖಲೆ ಅಥವಾ ಮೆಸೇಜ್ ಮಾಡಿರೋದು, ಯಾವ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ರು ಅನ್ನೋದ್ರ ಬಗ್ಗೆ ಈಗ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಗಿರೀಶ್ ಕುಮಾರ್ಗೆ ಕರೆ ಮಾಡಿದ್ರಂತೆ ರಜತ್ ಅವರು, ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಡಾಗ್ ಸತೀಶ್ ಅವರು ಕೂಡ ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಅವರು ಕೂಡ ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದೆ. ರಜತ್ ಅವರ ವರ್ತನೆಯೂ ಕೂಡ ಅದೇ ರೀತಿಯಾಗಿ ಇದೆ. ಸೊ ಹಾಗಾಗಿ ಈಗ ದೂರುಗಳು ಕೂಡ ದಾಖಲಾಗಿದ್ದಾವೆ. ಅದು ನೋಡಬೇಕು, ಅರೆಸ್ಟ್ ಮಾಡ್ತಾರಾ ಅಥವಾ ವಾರ್ನಿಂಗ್ ಮಾಡಿ ಕಳಿಸ್ತಾರಾ, ಕ್ಷಮೆ ಯಾಚಿಸಿ ಅಂತ ಕೇಳ್ತಾರಾ ಗೊತ್ತಿಲ್ಲ. ಹಲೋ ಹಲೋ, ಹೇಳಿ ಸರ್. ಮಾತಾಡ್ದೆ, ಅವ್ರು ತೆಗಿಯಲ್ಲಂತೆ ಸರ್. ಅಂತ ಇಲ್ಲ ಅಂತ ಸರ್. ಆಯ್ತು, ಒಂದ್ ಕೆಲ್ಸ ಮಾಡಿ, ಇವಾಗ ನನ್ಗೆ ದಯವಿಟ್ಟು ಅದೊಂದು ನಿಮ್ಮ ಹತ್ರ ಬರ್ತೀನಿ, ಮನೆ ತೋರಿಸ್ಕೊಡಿ ಸರ್ ದಯವಿಟ್ಟು. ನನಗ್ ಮನೆ ಇಲ್ಲ, ಐಡಿಯಾ ಇಲ್ಲ ಸರ್. ನಂಬರ್ ಬೇಕಂದ್ರೆ ಇದೆ. ನಾನು ಇವತ್ತವರೆಗೂ ಅವ್ರ ಮನೆಗೆ ಹೋಗಿಲ್ಲ. ಕಾನ್ಫರೆನ್ಸ್ ತೊಗೊಳ್ಳಿ ಸರ್. ಕಾನ್ಫರೆನ್ಸ್ ತೊಗೊಳ್ಳಿ ಸರ್. ಇಲ್ಲ, ಅವೆಲ್ಲ ಮಾಡಿದ್ರೆ ನನ್ಗೆ ಇದಾಗುತ್ತೆ. ನನಗೆ ನಿಮ್ಮ ಮೇಲೆ ಗೌರವ ಇದೆ. ಏನ್ ಇದಾಗತ್ತೆ ಸರ್? ಸರ್ ಏನ್ ಇದಾಗತ್ತೆ? ಅಲ್ಲಲ್ಲ, ನಾನು ಹೇಳೋ ಥರ ಹೇಳ್ದೆ ಅವ್ರಿಗೆ. ಅವ್ರು ಆಲ್ರೆಡಿ ಏನೋ ಅವ್ರು ಇಲ್ಲ ಸರ್ ಅಂತ ತೆಗೆಯೋದಿಲ್ಲ. ನಾನು ಹೇಳ್ದೆ ಈ ಥರ ಫೋನ್ ಮಾಡಿದ್ರು, ಅದು ಎಲ್ಲಾನು ಫುಲ್ ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲರಿಗೂ ಇದಾಗ್ತಾ ಇದೆ ಅಂತ ಹೇಳ್ದೆ. ಸರ್ ಕತೆ ಬೇಡ ಸರ್, ನನ್ಗ ಕತೆ ಬೇಡ. ನೀವು ಕಾನ್ಫರೆನ್ಸ್ ತೊಗೊಳ್ಳಿ ಸರ್, ನಾನು ಮಾತಾಡ್ತೀನಿ. ಇಲ್ಲ, ಅದು ನಾನು ತಂದಿಟ್ಟಂಗೆ ಆಗೈತೆ ಸರ್. ಅವೆಲ್ಲ ನಾನು ಮಾಡಕ್ ಹೋಗಲ್ಲ. ನಮ್ದು ನಿಮ್ದು ಏನೋ ಇದ್ರೆ ಹೇಳಿ ಸರ್. ನಾನು ನಿಮ್ಗೆ ಭಾಳ ಗೌರವ ಕೊಡ್ತೀನಿ, ತಾವು ನನಗೆ ಗೌರವ ಕೊಡ್ತಿದ್ದೀರಾ. ನಮ್ಮಿಬ್ಬರು ವಿಶ್ವಾಸ ಹಿಂಗೆ ಇರಲಿ ಸರ್ ಕೊನೆವರೆಗೂ. ನಾನು ಅಷ್ಟೇ ಬಯಸ್ತೀನಿ. ಹಲೋ, ಹಾಗಾದ್ರೆ ನೀವು ಹೇಳ್ತಿರೋ ಪ್ರಕಾರ ಅವ್ರ ಮನೆ ತೋರ್ಸಲ್ವಾ? ಹಂಗಲ್ಲ ಸರ್, ನಾನು ಯಾವತ್ತೂ ಅವ್ರ ಮನೆಗೆ ಇವತ್ತವರೆಗೂ ಹೋಗಿಲ್ಲ. ನನಗೆ ಅವ್ರು ರೀಸೆಂಟಾಗಿ ಪರಿಚಯ. ಕಾನ್ಫರೆನ್ಸ್ ತೊಗೊಳ್ಳಿ. ಏನು ಸರ್? ನಂದಂಗೆ ಒಂದು ಸರಿ ಸರ್ ಹೇಳಿ ಸರ್. ಹಾಂ ಸರ್, ನನ್ನ ಮಾತು ಕೇಳಿ. ಎಸ್ ಸರ್. ಸರ್ ನೀವು ನಾಯಿ ನಮ್ಮ ಥರ ಜನರಲ್ ವ್ಯಕ್ತಿಗಳು ಬೇಕಾ ಸರ್ ನಿಮ್ಮ ಜೀವನದಲ್ಲಿ? ಇಲ್ಲ ಸರ್, ಖಂಡಿತವಾಗ್ಲೂ ನಾವೆಲ್ಲ ಜೊತೆಲಿ ಓದ್ದವ್ರು ಸರ್. ಸರ್ ಹಂಗಂದ್ರೆ ನಂದು ಅಟ್ಲೀಸ್ಟ್ ನನಗ್ ಬೇಡ ಸರ್. ಕಟ್ಟ ಒಂದು ಇದು ನಂದನಿಗೆ ಬೆಲೆ ಕೊಟ್ಟು ಅವ್ನಿಗೆ ಫೋನ್ ಮಾಡಿ ಸರ್, ಕಾನ್ಫರೆನ್ಸ್ ತಗೊಳ್ಳಿ. ನಂದ ಹೇಳುದು ಸರ್, ಅವರು ಫೋನ್ ಮಾಡಿದ್ರೆ ಎಲ್ಲಾನು ರೆಕಾರ್ಡ್ ಮಾಡ್ತಾನೆ ಸರ್ ಅವರು. ಸರ್